ಕಾಡು, ಕಾಫಿ ತೋಟ, ಅಲ್ಲೊಂದು ಹುಡುಗ ಒಂದು ಹುಡುಗಿನ ನಗ್ನತ್ತ ಓಡಿಸ್ಕೊಂಡು ಬರ್ತಾನೆ. ಅವರಿಬ್ರು ಪ್ರೀತಿಯಿಂದ ಇಡೀ ಕಾಡು, ಬೆಟ್ಟ, ನದಿ ಎಲ್ಲ ಕಡೆ ಸುತ್ತಾಡ್ತಾರೆ, ತಮಾಷೆ ಮಾಡ್ತಾರೆ, ಓಡಾಡ್ತಾರೆ, ರೇಗಿಸ್ತಾರೆ. ಕಡೆಗೊಂದಿನ ಗುಡ್ಸ್ಲಲ್ಲಿ ಬೆಂಕಿ ಹೊತ್ಕೊಂಡು ಉರ್ದೇ ಹೋಗ್ತಾರೆ. ಆದರೆ ಹುಡುಗನ ಮುಖ ಮಾತ್ರ ಕಾಣಿಸೋದೇ ಇಲ್ಲ. ಅವನು ಯಾರು, ಎಲ್ಲಿದ್ದಾನೆ, ಯಾವ ಜಾಗ ಒಂದು ಗೊತ್ತಾಗ್ತಿಲ್ಲ. ಪ್ರತಿ ಸಲ ಇದೇ ಕನಸು ಬೀಳುತ್ತೆ. ಆದರೆ ಇವತ್ತಿನ ತನಕ ಅವನ ಮುಖ ಮಾತ್ರ ಕಾಣಿಸೇ ಇಲ್ಲ. ಯಾಕಿರ್ಬೋದು? ಆಂಜನೇಯ, ಹುಚ್ಚಿಡ್ದು ಹೋಗ್ಬಿಟ್ಟಿದೆ ನನಗೆ. ಇದು ಒಂದೇ ಒಂದು ಕನಸು 1000 ಸಲ ಯಾಕೆ ಬರುತ್ತೆ? ಕಡೆ ಪಕ್ಷ ಆ ಹುಡುಗಿ ಯಾರು ಅಂತ ಯಾಕೆ ಕಾಣಿಸೋದಿಲ್ಲ? ಯಾಕೆ ಹಿಂಗೆ ಪರೀಕ್ಷೆ ಮಾಡ್ತಿದ್ಯಾ ಆಂಜನೇಯ? ತಂಗಿ ಮದುವೆ ಮಾಡೋಕ್ಕೆ ಯೋಗ್ಯತೆ ಇಲ್ಲ, ನಿನ್ನ ಹುಡುಗಿ ಚಿಂತೆನ ಅಂತ ಬೈತಿದ್ಯಾ? ಏನು ಮಾಡ್ಲೋ, ಅವಳು ಮದುವೆಗೆ ಅಂತ ಇಟ್ಟಿದ್ದು 1 ಲಕ್ಷ ಕಳ್ಕೊಂಡ್ಬಿಟ್ಟಿದ್ದೀನಿ. ಅಪ್ಪ ಅಮ್ಮಂಗೆ ಗೊತ್ತಾದ್ರೆ ಜೀವನೇ ಬಿಟ್ಬಿಡ್ತಾರೆ. ಈ ಕಡೆ ತಂಗಿನ ಮದುವೆ ಆಗ್ಬೇಕಂತ ನಮ್ಮ ವಿವೇಕ್ ತುದಿಗಾಲಲ್ಲಿ ನಿಂತಿದ್ದಾನೆ. ಅವಳು ಅವನ ಮೇಲೆ ಜೀವನೇ ಇಟ್ಕೊಂಡಿದ್ದಾಳೆ. ಆದರೆ ನಾನೊಬ್ಬ ದುಡ್ಡು ಹೊಂಚಕ್ಕಾಗದೆ ಭಿಕಾರಿ ಥರ ಕೂತ್ಕೊಂಡಿದ್ದೀನಿ. ದಾರಿ ತೋರಿಸೋ ಆಂಜನೇಯ, ಬೈಕೋಬೇಡ. ಇನ್ನು ಒಂದೇ ಒಂದು ಕೇಳ್ತೀನಿ, ಆ ಕನ್ಸಲ್ಲಿ ಬರೋ ಹುಡುಗಿ ನಿಜವಾಗ್ಲೂ ನನ್ನ ಕಣ್ಮುಂದೆ ಬರ್ತಾಳ ಆಂಜನೇಯ? ಬರ್ತಾಳ? ಎಲ್ಲಿದ್ದಾಳೆ? ಯಾವಾಗ ಬರ್ತಾಳೆ? ಹೆಂಗಿದ್ದಾಳು ಗುರುವೆ? ಕೈಮಾ ಲಿವರ್ ಚಕ್ಕಣ ಮಾಡುವ ವಿಧಾನ: ಒಂದು ಬಾಣಲಿಗೆ ಎಣ್ಣೆ, ಈರುಳ್ಳಿ ಹಾಕಿ ಹುರಿದು ಶುಂಠಿ ಬೆಳ್ಳುಳ್ಳಿ ಪೇಸ್ಟ್, ಅರಿಶಿನ, ಪುದೀನ, ಕೊತ್ತಂಬರಿ ಸೊಪ್ಪು, ಲಿವರ್, ನೀರು, ಬೇಯಿಸಿದ ಕೈಮಾ, ಟೊಮ್ಯಾಟೊ ಪ್ಯೂರಿ, ಗರಂ ಮಸಾಲ, ತುಪ್ಪ ಮುಚ್ಚಳ ಮುಚ್ಚಿ ಬೇಯಿಸಿ. ಈಗ ಕೈಮಾ ಲಿವರ್ ಚಾಕಣ ಸವಿಯಲು ಸಿದ್ಧ. ನಮ್ಮ ಇವತ್ತಿನ ಕಾರ್ಯಕ್ರಮದಲ್ಲಿ GFC ಖ್ಯಾತಿಯ ಕೃಷ್ಣಪ್ಪ ಅವರು ಒಳ್ಳೆ ಚಾಕ್ನವನ್ನ ಮಾಡಿ ಕೊಟ್ಟಿದ್ದಾರೆ. ಹೆಂಗಿದೆ ಅಂತ ಎಲ್ಲ ಹೇಳಕ್ಕಾಗಲ್ಲ, ನೀವು ಮಾಡ್ಕೊಂಡ್ರೆ. ಎಟ್ಟಿ ತಕೊಳಕ್ ಬಂದವ್ರನ್ನ ಸುಮ್ಮನೆ ಬಿಡಲ್ಲ, ರೂಮ್ ಕರ್ಕೊಂಡೋಗಿ ಸಾಯಿಸ್ಬಿಡ್ತದೆ. ರೂಮಿಗೆ ಕರ್ಕೊಂಡೋಗಿ ಯಾಕೆ ಸಾಯಿಸ್ತಾಳೆ? ಯಾಕಂದ್ರೆ ಅದು ಅವಳು ಪ್ರಿಯಕರನ್ ಸಾಯಿಸಿದ ಜಾಗ, ಅದಕ್ಕೆ ಅಲ್ಲಿಗೆ ಕರ್ಕೊಂಡೋಗಿ ಸಾಯಿಸ್ಬಿಡ್ತದೆ. ಈ ಮನೇಲಿ ದೆವ್ವ ಇದೆ ಅಂತ ಭಾಸ್ಕರ್ ಅವ್ರು ನನ್ಗೆ ಹೇಳೇ ಇಲ್ಲ. ಅವ್ರ ಹಟ್ಟಿಲಿ ವಾಸ ಆಗಿದ್ರೆ ತಾನೆ ಹೇಳಕ. ಹಟ್ಟಿಲಿ ವಾಸ ಆಗಿರೋರ್ನ ಏನು ಮಾಡಲ್ಲ, ಆದ್ರೆ ಹಟ್ಟಿ ತಕೊಳಕ್ ಬಂದವ್ರನ್ನ ಅದು ಸುಮ್ಮನೆ ಬಿಡಲ್ಲ ಬಿಡಲ್ಲ ಬಿಡಲ್ಲ. ಇದನ್ನೆಲ್ಲ ಹೇಳ್ತಿದ್ಯಲ್ಲ, ನೀ ಯಾರು? ನಾನು ಹಟ್ಟಿ ವಾಚ್ಮ್ಯಾನು.
ನಾನು ಅರ್ಜೆಂಟಾಗಿ ರಾಮನಗರ ಹೋಗಬೇಕು. ನೀನು ವೆಹಿಕಲ್ ಕಳಿಸ್ತೀಯಾ? ಅಷ್ಟೇ ತಾನೇ, ಎಷ್ಟು ಗಂಟೆಗೆ ಅಂತ ಹೇಳಿ ಕಳಿಸ್ತೀನಿ. ಮೊನ್ನೆ ಯಾರೊಬ್ರನ್ನ ಕಳಿಸಿದ್ಯಲ್ಲ, ಅವನೇ ಕಳಿಸು, ಚೆನ್ನಾಗಿ ಓಡಿಸ್ತಾನೆ ಅವನು. ಮೊನ್ನೆನಾ? ಹಾಂ, ಶಿವು ಇರಬೇಕು. ಹಾಂ, ಅವನೇ. ಅಯ್ಯೋ, ಅವ್ನು ನಿನ್ನೆಯಿಂದ ಕೆಲಸಕ್ಕೆ ಬಂದಿಲ್ಲ. ಫೋನ್ ಮಾಡಿದ್ರೆ ರಿಸೀವ್ ಮಾಡ್ತಿಲ್ಲ.